ಅಲ್ಲ ಸವಿ, ತಾರಾ ಹೇಳಿದ್ದು ಇದೇ ರೋಡಲ್ಲ, ಮತ್ತೆ ಇಲ್ಲೆಲ್ಲೂ ಕಾಣವಲ್ಲಲ್ಲ ಅವ. ನಾನು ಅದ ಅಂತೇನಪ್ಪ, ಅಲ್ಲಿಂದ ನೋಡ್ಕೊಂತ ಬಂದ್ವಿ, ಇಲ್ಲೆಲ್ಲೂ ಕಾಣವಲ್ರತ್ತ. ಇನ್ನೊಂದ್ಸಲ ಫೋನ್ ಹಚ್ಚಕ್ಕಿಗೆ ತಾರಾಗ, ಇಲ್ಲಿಗೆ ಬಂದೀವಿ, ಇಲ್ಲಿ ಯಾರೂ ಕಾಣವಲ್ರು ಅಂತಂದು ಹೇಳು. ಅಕಸ್ಮಾತ್ ಅಲ್ಲಿ ಮನೆಗೆ ಏನಾರು ಹೋಗಿದ್ದಿದ್ರೆ ಮತ್ತು ನಾವು ವಾಪಸ್ ಮನೆಗೆ ಹೋದ್ರಾತು, ನೋಡಿ ಕೇಳು. ಹ್ಞೂ ಸರಿ ತಡಿ. ಏನು ಫೋನ್ ಎತ್ತುವಲ್ಲ ನೀನು? ರಿಂಗ ಹಾಕೊಂತೈತಿ, ಇನ್ನೂ ಎತ್ತುತ್ತಾ ಇಲ್ಲ. ಅಯ್ಯೋ ಎಲ್ಲಿ ಹೋದ್ಲ ಏನು? ಲಗುನೇ ಮೊದಲು ಲಗುನೇ ಇಲ್ಲಿದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಮತ್ತು ಮನೆಯಾಗ ಯಾರಿಗಾರು ಗೊತ್ತಾತಂದ್ರೆ ಅಷ್ಟೆ, ನಮ್ಮ ಅತ್ತಿಗೆ ಏನಾರು ಈ ವಿಷಯ ಗೊತ್ತಾತಂದ್ರೆ ಅಷ್ಟೇ, ಇನ್ನೂ ಆಡ್ಕೊಳಕ್ಕೆ ಚಲೋ ಮಾಡ್ತಾಳೆ. ನೋಡು ಲಗುನೇ ಎತ್ತಿದ್ಲನು? ಹಾಂ ಎತ್ತಿಲ್ಲ. ಹಲೋ ತಾರಾ. ಹಲೋ ಹೇಳ್ರಿ ಅಕ್ಕ. ಸಾರಿ ಅಕ್ಕ, ಅದು ನೀರು ಕುಡಿಯೋಕ್ಕಂತ ಹೋಗಿದ್ದೆ, ಫೋನ್ ಇಲ್ಲೇ ಹೊರಗಡೆನೇ ಇಟ್ಟೋಗಿದ್ದೆಲ್ಲ, ಹಂಗಾಗಿ ಎತ್ತೋದು ತಡ ಆಯ್ತು. ಹೌದನವ, ಇರಲಿ ಬಿಡು, ನಡಿತೈತಿ. ಅಂದಂಗೆ ಅಕ್ಕ, ನಿಮ್ಮ ತಮ್ಮನ ನೋಡಿದ್ಯಾ? ಅಲ್ಲೇ ನಿಂತಿರ್ತಾನೆ ನೋಡು. ಅವನು ಒಂದು 3-4 ಜನ ಫ್ರೆಂಡ್ಸ್ ಅದಾರ, ಅವ್ರ ಜೊತೆ ನಿಂತ್ಕೊಂಡಿರ್ತಾನೆ ನೋಡು. ಸಿಕ್ನಾ ನಿಮ್ಮ ತಮ್ಮ? ಅಯ್ಯೋ ತಾರಾ, ಅದನ್ನ ಕೇಳಕ್ಕೆ ಫೋನ್ ಹಚ್ಚಿದ್ದೆ. ಇಲ್ಲೆಲ್ಲೂ ಇಲ್ಲನೇ ಇಲ್ಲಲ್ಲ. ಈ ಕಡೆ ಓಣಿ ಕಡೆ ಗೋಡಿ ಹಿಂದೆ ನಿಂತಿರ್ತಾರೆ ನೋಡಕ್ಕ, ಆರಾಮ್ ಅಲ್ಲೇ ನಿಂತ್ಕೊಂಡು ನೋಡ್ರಿ ನೀವು, ಅವ್ರು ಮಾತಾಡೋದೆಲ್ಲ ಕೇಳಿಸ್ತೈತಿ. ಹಂಗೆ ಅಲ್ಲೇ ಸಿಗ್ತಾನೆ ನೋಡಿ ನಿಮ್ಮ ತಮ್ಮ ಅಂತ ಅಂದಿದ್ದೆ. ಇಲ್ಲಿ ನೋಡಿದ್ರೆ ಯಾರೂ ಇಲ್ಲನೇ ಇಲ್ಲಲ್ಲ. ಹೌದಾ? ಇಲ್ಲಕ್ಕ, ಇಷ್ಟೊತ್ತಾಗ ಅಲ್ಲೇ ಇರ್ತಾನವ, ಎಷ್ಟು ತನ ಮಾತಾಡ್ತಾರ ಅವರು. ಅಂದಂಗೆ ನೀವೆಲ್ಲದಿರಿ ಹೇಳು? ಈ ಕಡೆ ನಮ್ಮೂರು ಶಾಲೆಗೆ ಹೋಗೋ ರೋಡ್ನಾಗ ಮನೆ ಐತಲ್ಲ, ಆ ಮನೆ ಹಿಂದೆ ನಿಂತ್ಕೊಂಡು ನಾನು. ಓ ಅಲ್ಲದಿರನಕ್ಕ? ಅಲ್ಲಿಲ್ಲಕ್ಕ, ಅಲ್ಲೇ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ರಿ, ಅಲ್ಲಿರ್ತಾರೆ ನೋಡ್ರಿ. ಹೌದಾ? ಸರಿ ತಗೋ, ನಾ ಹೋಗಿ ತಗೋ ಮುಂದೆ. ಸರಿನೇ ಇಲ್ಲ ಹಂಗಂದ್ರೆ? ಸರಿ ಆಯ್ತು ಇಡಕ್ಕ. ಅಕಸ್ಮಾತ್ ಅಲ್ಲಿ ಏನಾರು ಸಿಗ್ಲಿಲ್ಲ ಅಂದ್ರೆ ನನಗೆ ಫೋನ್ ಹಚ್ಚಕ್ಕ, ನಾ ಇಲ್ಲಿ ನಿಮ್ಮ ಮನ್ಯಾಗ ಒಂದ್ಸಲ ಚೆಕ್ ಮಾಡ್ತೀನಂತ. ಹಾಂ ಸರಿ ತಗೋ, ಆಯ್ತು ಇಡು. ಏನಂದ್ಲು? ಈ ಕಡೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೇಕಂತ ಬಾ. ಹೌದಾ? ಸರಿ ನಡಿ ಮತ್ತೆ. ಪವ್ಯ, ಏನ್ಲೇ ಇವತ್ತೆಷ್ಟು ರೊಕ್ಕ ತಂದಿದಿ? ಇವತ್ತು ಮಾತ್ರ ಪಾರ್ಟಿಗೆ ರೊಕ್ಕ ನೀನ ಹಾಕ್ಬೇಕು. 4-5 ದಿನ ಆತು ನೀನು ರೊಕ್ಕನ ಹಾಕುವಲ್ಲಿ ಪಾರ್ಟಿಗೆ. ಓನ್ಲೇ 4-5 ದಿನ ಆತು ನೀನು ರೊಕ್ಕನ ಹಾಕಿಲ್ಲ ಒಟ್ಟ. ಈ ಸಲ ಮಾತ್ರ ನೀ ಹಾಕಬೇಕು, ಇಲ್ಲಾಂದ್ರೆ ನಿನ್ನನ್ನು ಮಾತ್ರ ಪಾರ್ಟಿಗೆ ಸೇರಿಸ್ಕೊಳಲ್ಲ ನೋಡಿ ನಾವು. ಲಲಿ ಲಲಿ ಇಲ್ಲ ದರಬಾ, ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡು ಅವ್ರು ಏನೇನು ಮಾತಾಡ್ತಾರಂತ ಅನ್ನೋದು. ಅಲ್ಲಲೇಪ್ಪ, ಇವತ್ತು ನನ್ನ ತಲೆ ರೊಕ್ಕನೇ ಇಲ್ಲಲೇ. ನಮ್ಮ ಮನ್ಯಾಗ ಎಲ್ಲರೂ ತಲೆ ಕೇಳಕ್ಕೆ ಕುಂತಿನ್ಲಿ, ರೊಕ್ಕ ಯಾರ ಹತ್ರನೂ 1 ರೂಪಾಯಿನೂ ಇಲ್ಲ ಅಂತಂತಾರಲಿ. ನಾನು ಎಷ್ಟೆಲ್ಲ ಪ್ರಯತ್ನ ಮಾಡಿದೆ. ಅದು ಅಲ್ದ ನಮ್ಮ ಮನ್ಯಾಗ ಏನಾರು ಸಿಕ್ತೈತನೋ ಸಿಕ್ಕರೆ ಏನಾರು ಒತ್ತಿ ಇಟ್ಟು ರೊಕ್ಕ ತೊಗೊಂಬರೋಣಂದ್ರೆ ನಮ್ಮ ಮನೆ ಏನೂ ಇಲ್ಲ. ಅವ ಒಡ್ಕಲ್ದು ಬಾಂಡೆ ಸಾಮಾನು ಬಿಟ್ರೆ ಮತ್ತು ಏನೂ ಇಲ್ಲ ಲೇ. ಇವತ್ತು ಒಂದಿನ ನೀವು ರೊಕ್ಕ ಹಾಕ್ರಲಿ, ನಾಳೆಯಿಂದ ಹೆಂಗಾರ ಮಾಡಿ ರೊಕ್ಕ ತೊಗೊಂಬರ್ತೀನಂತ. ನಾಳೆಯಿಂದ ಪಾರ್ಟಿಗೆ ನಾನು ರೊಕ್ಕ ಹಾಕ್ತೀನಂತ. ಯಪ್ಪ, ಮನೆಯಿಂದ ಸಾಮಾನು ಮಾರಾಕ ನೋಡಕ್ಕಂತಾನ ಇವ. ಲಲಿತಿ ಸುಮ್ಮನೆ ಫಸ್ಟ್ ಅವ್ರು ಏನೇನು ಮಾತಾಡ್ತಾರ ಅನ್ನೋದು ಕೇಳಿಸ್ಕೊಳಣ, ಆಮೇಲೆ ಹೋಗಿ ಸರಿಯಾಗಿ ಕಪ್ಪಾಳಕ್ಕೆ ಆಡೇಟ್ ಬಿಟ್ಟು ನಾವು ನಮ್ಮ ಕೆಲಸ ಸಾಧಿಸೋಣಂತ. ಏನ್ಲೇ ಆಟ ಹಚ್ಚಿಯನ ನೀನು? ಹೋಗ್ಲೇ ಹೋಗ. ಇವತ್ತೇನ ನೀವು ರೊಕ್ಕ ಕೊಡಲಿಲ್ಲ ಅಂದ್ರೆ ನಾವು ಮಾತ್ರ ಪಾರ್ಟಿಗೆ ಸೇರಿಸ್ಕೊಳಲ್ಲ. ಏನೋ ಗುಂಡು ತುಂಡು ಎಲ್ಲ ಬೇಕು ನಿನಗೆ, ಆದ್ರೆ ರೊಕ್ಕ ಮಾತ್ರ ಹಾಕಕ್ಕೆ ಒಲ್ಲೆ ಅಂತೀಯನ್ಲೇ ನೀನು. ಇದೆಲ್ಲ ನಡೆಯಂಗಿಲ್ಲ. ರೊಕ್ಕ ಬೇಕಂದ್ರೆ ಬೇಕು ಆಟ. ಎಷ್ಟು ದಿನ ಅಂತ ಪುಕ್ಸೆಟ್ಟೆ ತಿಂತಿಲಿ? ನಿಮ್ಮ ಮನ್ಯಾಗ ಏನು ರೊಕ್ಕಿಲ್ಲನ? ನಿಮ್ಮ ಅವನ ತಲೆ ಇಲ್ಲ, ನಿಮ್ಮ ತಂಗಿ ತಲೆ, ನಿಮ್ಮಮ್ಮ ಅದ, ನಿಮ್ಮ ಅಪ್ಪ ಅದ, ಎಲ್ಲರ ತಲೆ ಹೆಂಗಾರು ಮಾಡಿ ರೊಕ್ಕ ಇಸ್ಕೊಂಬರಕ್ಕೆ ಬರಲ್ಲನ ನೀನು? ಹೋಗ್ಲೇ ಹೋಗು. ಇವತ್ತು ಮಾತ್ರ ನಿನ್ನ ನಮ್ಮ ಜೊತೆ ಪಾರ್ಟಿಗೆ ಕರ್ಕೊಂಡೋಗಲ್ಲ ಅಂದ್ರೆ ಕರ್ಕೊಂಡೋಗಲ್ಲ ಆಟ. ಲೇ ಹಂಗೆ ಮಾಡಬೇಡ್ರಿ. ನೀವ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳ್ರಿ? ನನ್ನ ತಲೆ ರೊಕ್ಕನೇ ಇಲ್ಲಲಿ. ನಮ್ಮ ಮನ್ಯಾಗ ನಮ್ಮವ್ಗೂ ಇವತ್ತು ನಮ್ಮವ್ವ ನಮ್ಮಮ್ಮ ಎಲ್ಲರ ತಲೆ ರೊಕ್ಕ ಕೇಳಿದ್ರಲ್ಲಿ. ಕೇಳೋದಲ್ಲ, ಇವತ್ತು ಮನ್ಯಾಗ ಒದ್ರಾಡ್ಬಿಟ್ಟಿನಿ ಗೊತ್ತೇನು? ಬಾಂಡೆ ಸಾಮಾನೆಲ್ಲ ತಿರ್ಬಿಸಿ ಒಗ್ದೀನಿ ಅಂದ್ರು ಯಾರ ತಲೆನೂ ರೊಕ್ಕನೇ ಇಲ್ಲಲಿ. ಇದ್ರು ಕೊಡ್ತಾರಲಿ ನಮ್ಮ ಮನ್ಯಾಗ, ಇಲ್ಲಾರ್ದ ಎತ್ತ ಕೊಡ್ತಾರ. ನಾನು ಎಲ್ಲ ಥರ ಪ್ರಯತ್ನ ಮಾಡಿದೆ ಗೊತ್ತೇನು, ಏನು ರೊಕ್ಕನ ಇಲ್ಲ ಲೇ. ಇವತ್ತೊಂದಿನಲ್ಲಿ ಲೇ, ನೀವೇನಾರ ಇವತ್ತು ನಂಗೆ ಪಾರ್ಟಿ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಂಗೆ ಕೈಯಾಗ ಹಂಗೆ ಇರೋದಾಗಲ್ಲಲಿ, ನಂಗೆ ಕುಡಿಲಾರ್ದ ಇರೋದಾಗಲ್ಲಲಿ. ನಂಗೆ ಕರ್ಕೊಂಡು ಹೋಗ್ರಿಲಿ ಪಾರ್ಟಿಗೆ. ಲೇ ನಿಮ್ಮ ಕೈ ಮುಗಿತೀನ್ರಿ, ಕರ್ಕೊಂಡು ಹೋಗ್ರಿಲಿ. ಲೇ, ನೀವು ನನ್ನ ಫ್ರೆಂಡ್ಸ್ ಆಗಿ ನೀವು ನನ್ನನ್ನು ಅರ್ಥ ಮಾಡ್ಕೊಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ? ಕರ್ಕೊಂಡು ಹೋಗ್ರಿಲಿ ಇವತ್ತು. ಬಾರಪ್ಪ ಸುಂದರ, ರೊಕ್ಕ ಕೊಡಕ್ಕೆ ಒಲ್ಲೆ ಅಂತಾನ, ಆದ್ರೆ ಇತ್ತನ್ನು ಮಾತ್ರ ಕರ್ಕೊಂಡು ಹೋಗ್ಬೇಕಂತ ನಮ್ಮ ಜೊತೆ. ಎಷ್ಟು ದಿನ ಅಂತ ಕರ್ಕೊಂಡು ಹೋಗ್ಬೇಕಲೇ ನಿನ್ನನ್ನು? ಹೋಗ್ಲಿ, ಇವತ್ತು ರೊಕ್ಕ ತಂದ್ರೆ ಅಷ್ಟೇ ನಮ್ಮ ಜೊತೆ ಸೇರಿಸ್ಕೊತೀವಿ, ಇಲ್ಲಾಂದ್ರೆ ನಿನ್ನನ್ನು ಮಾತ್ರ ಸೇರಿಸ್ಕೊಳಲ್ಲ ನಾವು.
ಅಲ್ಲಲ್ಲಿ ಮೊನ್ನೆ ಮೊನ್ನೆ ಎಲ್ಲ ನಾ ರೊಕ್ಕ ತಂದಿದ್ದಿಲ್ಲ ನಮ್ಮ ಮನ್ಯಾಗ ಒಂದೆರಡು ಸಾಮಾನಿದ್ವು ಅವನ್ನ ಮಾರಿ ರೊಕ್ಕ ತೊಗೊಂಬಂದು ಕೊಟ್ಟಿನಿ ನಿಮ್ಮ ಕೈಯಾಗ ಗೊತ್ತೈತಿಲ್ಲ. ನೀವು ಅವತ್ತು ರೊಕ್ಕನ ಹಾಕಿಲ್ಲಾಗಿದ್ರಿ. ಫುಲ್ ಪಾರ್ಟಿನ ನಾನ ಕೊಡ್ಸೀನಿ. ಮತ್ತು ಇವತ್ತು ಏನು ಒಂದು 2 ದಿನ ಅಷ್ಟೇ ಕೊಡ್ಸಕ್ಕೆ ಹೆಂಗೆ ಮಾಡ್ತೀರಲ್ಲಲ್ಲಿ ನೀವು. ನೀನೇನು ಕಂಟಿನ್ಯೂ ಹಾಕಿಲ್ಲಪ್ಪ. ಕಂಟಿನ್ಯೂ ದಿನ ರೊಕ್ಕನ ನಾವು ಹಾಕ್ತೀವಿ. ಅವತ್ತೊಂದು ದಿನ ಅಷ್ಟೇ ಬಿಟ್ಟಿದ್ವಿ. ನೀನು ಯಾವತ್ತರ ದಿನ ಅಷ್ಟೇ ರೊಕ್ಕ ಹಾಕ್ಲಿಲ್ಲ ಅಂದ್ರೆ ಕರ್ಕೋತೀವಿ. ನೀನು ದಿನ ಪುಕ್ಸಟೇನ ಮಾಡ್ಬೇಕಂದ್ರೆ ನಾವು ಮಾತ್ರ ಕರ್ಕೊಳಂಗಿಲ್ಲ ಅಷ್ಟ. ಲೇ ಹೋಗ್ಲಿ, ನಿಮ್ಮ ಅವ್ವನ ತಲೆ ಎಲ್ಲರೂ ರೊಕ್ಕ ಇಟ್ಟಿರ್ತಾಳೆ ನಿಮ್ಮವ್ವ. ಹೋಗಿ ಇಸ್ಕೊ ಹೋಗು. ನೀನು ಹಂಗೆ ಸುಮ್ಮನೆ ಕೇಳಿದ್ರೆ ಕೊಟ್ಟು ಬಿಡಂಗಿಲ್ಲ. ಜೋರಾಗಿ ಒದ್ರಾಡು, ಇದು ಮಾಡು, ಮರ್ಯಾದೆ ತೆಗಿತೀನಿ ಹಂಗೆ ಹಿಂಗೆ ಅಂತ ಹೆದರ್ಸು ಮನ್ಯಾಗ. ಹಂಗಂದ್ರೆ ರೊಕ್ಕ ಕೊಡ್ತಾರೆ. ಹೋಗು ನೀನು, ಆಕೈತಿ ಎಷ್ಟಾರ ಆಗಲಿ ಇಸ್ಕೊಂಡು ಬಾ ಹೋಗು. 1000 ರೂಪಾಯಿನಾರ ಆಗಲಿ ಹೋಗಿ ಇಸ್ಕೊಂಡು ಬಾ ಹೋಗಿ. ನೀನು ಹೋಗ್ಲಿ ಇಸ್ಕೊಂಬಾ. ಬೇಕಾದ್ರೆ ಮಿಕ್ಕಿದ ರೊಕ್ಕ ಎಲ್ಲ ನಾವ ಹಾಕ್ತೀವಂತ. ಆಟರ ಹಾಕು ಹೋಗು. ರೊಕ್ಕ ಬೇಕಲ್ಲ ನಿಮಗೆ ರೊಕ್ಕ? ಯಾಕ ನೀನೇನು ಇಲ್ಲಿ ಇಲ್ಲಿಗೆ ಯಾಕೆ ಬಂದ್ಯಾಕ ನೀನು? ಯಾಕೆ ಬನ್ನ? ನಿಮ್ಮ 3 ಜನದ ಗ್ರಹಚಾರ ಬಿಡ್ಸಕ್ ಬಂದೀನಿ ಇಲ್ಲಿಗೆ. ಯಾಕ ನೀನು ಹೆಂಗ್ ಬೇಕಂಗ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ನೋಡ್ಬೇಕ. ಅಕ್ಕ ಆರಾಮದಿ ಯಾಕ? ಭಾಳ ದಿನ ಆತ ನೋಡ್ಯಾಕ ನೀನು ನೋಡಿ. ನಾನು ಆರಾಮಿರೋದೆ ಬಿಡು. ನೀವು 3 ಜನ ಇಲ್ಲೇನು ಮಾಡಾಕುಂತೀರಿ? ಅದು ಅಕ್ಕ, ಅದು ನಮ್ದು ಎಕ್ಸಾಮ್ ಬಂದೈತಿ ಮುಂದಿನ ವಾರ. ಅದ್ರ ಬಗ್ಗೆ ನಾ ಹೆಂಗೆ ಓದ್ಕೊಳ್ಳೋದು ಏನು ಅಂತಂದು ಮಾತಾಡ್ಕೊತ ನಿಂತಿದ್ವಿ. ಕಾಲೇಜ್ ರಜೆ ಕೊಟ್ಟು ಭಾಳ ದಿನ ಆಗೈತಿ. ನಮಗೂ ಗೊತ್ತೈತಿ ಈಗ ಪರೀಕ್ಷೆ ಏನು ಇಲ್ಲ ಅನ್ನೋದು ಗೊತ್ತೈತಿ. ಏನು ಮಾಡಾಕುಂತಿದ್ರಿ ಇಲ್ಲಿ 3 ಜನ ನಿಂತ್ಕೊಂಡು? ಅಕ್ಕ, ಅದು ಮುಂದಿನ ವರ್ಷದ ಈ ಮುಂದಿನ ವಾರದಾಗ ಕಾಲೇಜ್ ಚಾಲೂ ಆಕೈತಿ. ಅದ್ರ ಬಗ್ಗೆನ ಮಾತಾಡ್ಕೊತ ನಿಂತಿದ್ವಿ ಅಷ್ಟೇ. ಪರೀಕ್ಷೆ ಬಗ್ಗೆ ಅಲ್ಲ. ಲೋ, ನೀವಿಬ್ರು ಹೊಟ್ಟೆಗೆ ಅನ್ನನ ತಿಂತೀರಾ ಏನು ಬೇರೆ ಏನಾರು ತಿಂತೀರಾ? ಲೋ ಪವ್ಯ, ನಿನಗೇನು ಬುದ್ಧಿ ಏನೇ ಇಲ್ಲ ಅನ್ಲೋ? ಅವರಿಬ್ರು ಜೊತೆ ಸೇರಿ ನೀನು ಹಾಳಾಗ ಕುಂತಿದ್ದೇನ? ನಿಜ ಬೊಗಳ್ರಿ. ಈಗ ಇಲ್ಲಿ ನಿಂತ್ಕೊಂಡು ಏನು ಮಾತಾಡಕ್ಕೆ ಕುಂತಿದ್ರಿ ಅನ್ನೋದು ಬೊಗಳಿದ್ರಿ ಇವತ್ತು ಉಳ್ಕೋತೀರಿ ನನ್ನ ಕೈಯಾಗ. ಇಲ್ಲ ಅಂದ್ರೆ ಒಬ್ಬೊಬ್ಬರಿಗೂ ಕಾಲನ್ನು ತೊಗೊಂಡು ಹೊಡಿತೀನಿ ಮತ್ತೆ ನೋಡ್ರಿ. ಯಾಕೆ ಬೇಕಾ? ಏನೋ ಸುಮ್ಮನೆ ಅದೀವಂತಂದು ಬಾಯಿಗೆ ಬಂದಂಗೆ ಮಾತಾಡ್ಕೊಂತಿದ್ಯಲ್ಲ. ಏನೋ ನಮ್ಮ ದೋಸ್ತನ ಅಕ್ಕಲ್ಲ ಅಂತ ಮರ್ಯಾದೆ ಕೊಟ್ಟು ಮಾತಾಡಕೊಂಡ್ರೆ ನಮಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯನ ನೀನು? ನಿಮ್ಮಿಬ್ರು ಮುಸುಡಿಗೆ ಮರ್ಯಾದೆ ಬೇರೆ ಕೇಡು. ನೀವು 3 ಜನ ಇಲ್ಲಿ ನಿಂತ್ಕೊಂಡು ಏನು ಮಾತಾಡಕೊಂತೀರಿ ಅನ್ನೋದು ನಾವಿಬ್ರು ಚೆನ್ನಾಗಿ ತಂಗೆ ಕೇಳಿಸ್ಕೊಂಡಿವಿ. ನಾಟಕ ಮಾಡ್ತೀರಲ್ಲೋ? ಬರಿಲ್ಲೋ, ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಇವತ್ತು ನಿಮ್ಮವ್ವ ನಿಮ್ಮ ಅಪ್ಪನ ಮುಂದೆ ನೀವೇನೇನು ಮಾತಾಡಿರಿ ಏನು ಅನ್ನೋದು ಹೇಳ್ತೈತಿ. ನಡ್ರಿ ಅಲ್ಲಿ ಮನೆಗೆ. ನೋಡ್ಯಾಕ, ನೀನು ಬೇಕಾ ನಿನ್ನ ತಮ್ಮನ ಕರ್ಕೊಂಡು ಹೋಗು, ಏನಾರು ಯಾಕ ಮಾಡ್ಕೋ. ನಮ್ಮ ಸುದ್ದಿಗೆ ಬರಾಕ್ ಹೋಗ್ಬೇಡ ನೀನು. ನಮ್ಮ ಮನೆಯವ್ರ ಸುದ್ದಿಗೂ ಬರಾಕ್ ಹೋಗ್ಬೇಡ. ನಿಮ್ದೆಷ್ಟೈತೆ ಅಷ್ಟ ನೋಡ್ಕೋರಿ ನೀವು. ಯಾಕ, ಇದು ನನಗೂ ನನ್ನ ದೋಸ್ತರಿಗೂ ಸಂಬಂಧಪಟ್ಟಿದ್ದ ವಿಷಯ. ನೀ ಇದ್ರಾಗ ತಲೆ ಹಾಕಕ್ ಹೋಗ್ಬೇಡ. ಆಮೇಲೆ ನನ್ನ ದೋಸ್ತರಿಗೂ ನೀನೇನು ಅನ್ನಕ್ಕೆ ಹೋಗ್ಬೇಡ. ಸುಮ್ಮನೆ ಹೋಗ್ಬಿಡು ಇಲ್ಲಿಂದ. ಇಲ್ಲಾಂದ್ರೆ ನಿನ್ಗ ಮರ್ಯಾದೆ ಇರಲ್ಲ ನೋಡು. ನಮ್ಮ ಮರ್ಯಾದೆ ಬಗ್ಗೆ ನೀವು ಮಾತಾಡಕೊಂತೀರ? 3 ಜನ ದೊಡ್ಡ ಮರ್ಯಾದಸ್ತರು ಇವರು ಮರ್ಯಾದೆ ಬಗ್ಗೆ ನಮಗೆ ಮಾತಾಡಕೊಂತಾರ. ನೆಟ್ಟಗೆ ಕಾಲೇಜಿಗೆ ಹೋಗಾಕುಂತ ಇನ್ನು 2 ವರ್ಷನೂ ಆಗಿಲ್ಲ. ನಿಮಗೆಲ್ಲ ಈ ಹೊಲಸು ಚಟಗಳಲ್ಲ. ಮನ್ಯಾಗ ಓದ್ಲಿ ಅಂತಂದು ಪಾಪ ಹೊಲದಾಗ ಕಷ್ಟಪಟ್ಟು ದುಡ್ದು ರೊಕ್ಕ ತಂದು ನಿಮ್ಮ ಕೈಯಾಗ ಕೊಟ್ರೆ ಇಂಥ ಚಟಗಳೆಲ್ಲ ಕಲ್ತಿರನ ನೀವು? ಮನ್ಯಾಗ ಅವರಿಗೆ ಓದಾಕೆ ಬರಂಗಿಲ್ಲ ಅಂತಂದು ಅವ್ರ ಮುಂದೆ ಸುಳ್ಳು ಹೇಳೋದು, ಅಷ್ಟಿಷ್ಟು ರೊಕ್ಕ ಅಂತ ಹೊಡೆಯೋದು, ಇದು ಎಲ್ಲ ಉದ್ಯೋಗ ಮಾಡಾಕುಂತೀರನ ನೀವು? ಇವತ್ತು ನಿಮ್ಮ 3 ಜನನೂ ಸುಮ್ಮನೆ ಬಿಡಂಗಿಲ್ಲ ನಾನು, ನೋಡ್ತೀರಿ. ಅಕ್ಕ, ನನ್ನ ತಂಟೆಗೆ ಬಂದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡು. ಬೇಕಾದ್ರೆ ನಿನ್ನ ತಮ್ಮನ ನೀನು ಹೇಳ್ಕೊಂಡು ಹೋಗು. ಅದನ್ನ ನಿನ್ನ ತಮ್ಮಂಗೆ ನೀ ಬುದ್ಧಿನಾರ ಹೇಳ್ಕೊ, ಏನಾರ ಯಾಕೆ ಮಾಡ್ಕೊ. ನಮ್ಮ ತಂಟೆಗೆ ಬಂದು ನಾವು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡು. ಮತ್ತೆ ಏನು ಮಾಡ್ತೀರಿ ನೀವು? ನೆಟ್ಟಗೆ ನಿಮ್ಮ ರೊಕ್ಕ ನಿಮ್ಗೆ ದುಡ್ದು ನಿಮ್ಗೆ ತಿನ್ನಕ್ಕೆ ಆಗವಲ್ದು. ನೆಟ್ಟಗೆ ನಿತ್ಕೊಳಕ್ಕೂ ಬರವಲ್ದು ನಿಮ್ಗೆ. ನೀವೇನು ಮಾಡ್ತೀರಿ? ಏನು ಮಾಡೋಕ್ಕಾಕೈತಿ ನಿಮ್ಮ ಕೈಯಾಗ? ಸವಿ ಹೋಗ್ಲೆ, ಇವರಿಬ್ರು ಅಪ್ಪಾರ ಅಲ್ಲೇ ಪಂಚಾಯತಿ ಕಟ್ಟಿತ್ತಲ್ಲೇ ನಾವು ಬರೋ ಮುಂದೆ ಕುತ್ಕೊಂಡಿದ್ರು, ನೆನಪೈತಿಲ್ಲ? ಹೋಗಿ ಅವರಿಬ್ರನ್ನ ಕರ್ಕೊಂಡು ಬಾ. ಇವತ್ತು ಇವರು 3 ಜನದ ಗ್ರಹಚಾರ ಬಿಡ್ಸಂತ ಊರಾಗ. ಇವ್ರು 3 ಜನಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನಂಗೈತಿ. ನೀನು ಹೋಗಿ ಕರ್ಕೊಂಡು ಬಾ, ನಾ ಇಲ್ಲೇ ನಿಂತ್ಕೋತೀನಿ. ಅಕಸ್ಮಾತ್ ನಾವಿಬ್ರು ಹೋದ್ರೆ ಅಂದ್ರೆ ಇವರಿಬ್ರು ಮತ್ತೆ ಇಲ್ಲಿಂದ ಎಸ್ಕೇಪ್ ಆಕಾರ. ನೀವು ಹೋಗಿ ಕರ್ಕೊಂಡು ಬಾ, ಹೋಗು. ಸರಿ ಲಲಿತಾ, ನೀ ಇಲ್ಲೇ ನಿಂತ್ಕೊಂಡಿರು, ನಾ ಹೋಗಿ ಕರ್ಕೊಂಡು ಬರ್ತೀನಿ. ಲೇ ಹೇಳಲೇ ನಿಮ್ಮ ಅಕ್ಕಗ ನನ್ನ ತಂಟೆಗೆ ಬರಬೇಡ, ನಮ್ಮ ತಂಟೆಗೆ ಬರಬೇಡ ಅಂತಂದು. ನೀನು ಬೇಕಾದ್ರೆ ಏನಾರು ಮಾಡ್ಕೊ, ನೀನು ನಿಮ್ಮ ಅಕ್ಕ. ನಮ್ಮ ತಂಟೆಗೆ ಎದಕ್ಕೆ ಬರ್ತೀರಿ ನೀವು? ಹೇಳಿ ನಿಮ್ಮ ಅಕ್ಕಗ.
ಇವಾಗ 3 ಜನ ಬಾಯಿ ಮುಚ್ಚಿಕೊಂಡು ಇಲ್ಲೇ ನಿಂತ್ಕೊಂಡ್ರೆ ಉಳ್ಕೊತೀರಿ, ಇಲ್ಲ ಅಂದ್ರೆ ಇಲ್ಲೇ ದೊಡ್ಡ ಕಟ್ಟಿಗೆ ಬಿದ್ದೈತಿ, ಕಟ್ಟಿಗೆ ತೊಗೊಂಡು ಕಾಲು ಮುರಿಯಂಗೆ ಹೊಡೆದು ಬೇಸಾಕ್ತೀನಿ ಇಲ್ಲಿ. ಮತ್ತೆ ನೋಡ್ತೀರಿ ನಿಮ್ಮ ಮನ್ಯಾಗ ನನಗೇನು ಅನ್ನಂಗಿಲ್ಲ, ನನಗೆ ಗೊತ್ತೈತಿ. ಯಾಕಂದ್ರೆ ನಾ ಮಾಡಕ್ಕೆ ಕುಂತಿದ್ದು ಸರಿನೇ ಐತೆ ಅಂತಂದು ತೆಪ್ಪಗೆ ಬಾಯಿ ಮುಚ್ಕೊಂಡು ನಿಂತ್ಕೋಬೇಕೀಗ 3 ಜನ, ಹೆಚ್ಚು ಕಮ್ಮಿ ಮಾತಾಡಂಗಿಲ್ಲ ಈಗ.